ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಕುಕಿಂಗ್ ಚಾನಲ್. ನಾನು ಸುನೀತಾ. ತುಂಬಾ ಆರೋಗ್ಯಕರವಾದ ರಾಗಿ ದೋಸೆ ರೆಸಿಪಿಯನ್ನು ನಾನಿವತ್ತು ಮಾಡ್ತಿದ್ದೀನಿ. ರಾಗಿಯಲ್ಲಿ ಹಲವು ಬಗೆಯಲ್ಲಿ ನಾವು ದೋಸೆ, ರೊಟ್ಟಿ, ಮುದ್ದೆ ಎಲ್ಲ ಥರನಾಗಿ ನಾವು ರೆಸಿಪಿಯನ್ನು ಮಾಡ್ತೀವಿ. ಅದರಲ್ಲಿ ಈ ರಾಗಿ ದೋಸೆಯನ್ನು ಯಾವ ರೀತಿಯಾಗಿ ಮಾಡೋದು, ಡಯಟ್ ಮಾಡೋರಿಗೆ, ವೆಯ್ಟ್ ಲಾಸ್ ಮಾಡೋರಿಗೆ ಇದು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ರಾಗಿ ರೆಸಿಪಿ ಅದನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ಹೇಳ್ತೀನಿ. ನಾನು ಈ ಕಪ್ಪಿಲೆ 2 ಕಪ್ನಷ್ಟು ರಾಗಿಯನ್ನು ನೆನೆಯಲಿಕ್ಕೆ ಹಾಕ್ತಿದ್ದೀನಿ. ರಾಗಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೆಗೆದುಕೊಂಡಿದ್ದೀನಿ. ಹಾಗೆ ಅದೇ ಕಪ್ಪಲ್ಲೇ ಸೇಮ್ ಕಪ್ 1 ಕಪ್ನಷ್ಟು ಉದ್ದಿನ ಬೇಳೆಯನ್ನು ಹಾಕ್ತಿದ್ದೀನಿ. ನಾನಿಲ್ಲಿ ಉದ್ದಿನ ಕಾಳನ್ನು ತೆಗೆದುಕೊಂಡಿದ್ದೀನಿ. ಉದ್ದಿನ ಬೇಳೆ ಆದರೂ ಹಾಕ್ಬೋದು, ಕಾಳಾದರೂ ಹಾಕ್ಬೋದು. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಮೆಂತ್ಯ ಕಾಳನ್ನು ಇಲ್ಲಿ ಸೇರಿಸ್ತಿದ್ದೀನಿ. ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ನಾನಿಲ್ಲಿ ತೋರಿಸ್ತಿದ್ದೀನಲ್ಲ, ನೀವು ಟಿಫಿನ್ ಮಾಡೋ ಸ್ಪೂನಿಲ್ಲೇ ಅರ್ಧ ಟೇಬಲ್ ಸ್ಪೂನಷ್ಟು ನೀವು ಮೆಂತ್ಯ ಕಾಳನ್ನು ಹಾಕ್ಬೋದು. ಹಾಗೆ ನೀರನ್ನು ಹಾಕಿ ಚೆನ್ನಾಗಿ 4ರಿಂದ 5 ಸಲ ಚೆನ್ನಾಗಿ ಇಲ್ಲಿ ವಾಶ್ ಮಾಡ್ತಿದ್ದೀನಿ. ಇದರಲ್ಲಿರುವಂತಹ ಧೂಳು ಗಲೀಜು ಎಲ್ಲ ಕ್ಲೀನಾಗಿ ಹೋಗುತ್ತೆ. ನೋಡಿ, ನಾನು 4ರಿಂದ 5 ಸಲ ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೀನಿ. ಇದು ಒಂದು 6 to 7 ಅವರ್ಸ್ ಚೆನ್ನಾಗಿ ನೆನೆಬೇಕು. ಚೆನ್ನಾಗಿ ನೆನೆದ ನಂತರ ನಾನಿಲ್ಲಿ ತೋರಿಸ್ತಿದ್ದೀನಿ. ನೈಟ್ ಇದನ್ನು ಮಿಕ್ಸಿ ಮಾಡಲಿಕ್ಕೆ ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆ ಒಳಗಡೆ ನಾನು ನೆನೆಯಲಿಕ್ಕೆ ಇಟ್ಟಿದ್ದೆ. ಇವಾಗ ನಾನು ಅದೇ ಕಪ್ಪಲ್ಲೇ 1 ಕಪ್ನಷ್ಟು ಪೇಪರ್ ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. ದೋಸೆ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಜಸ್ಟ್ ನಾವು ಮಿಕ್ಸಿ ಮಾಡೋಕ್ಕಿಂತ ಒಂದು 2 ನಿಮಿಷ ಮುಂಚೆ ಈ ಥರ ನೀರನ್ನು ಹಾಕಿ ನೆನೆಸಿದರೆ ಸಡನ್ನಾಗಿ ನಾವು ರಾಗಿ ಜೊತೆ ಅವಲಕ್ಕಿಯನ್ನು ಮಿಕ್ಸ್ ಮಾಡಿ ರುಬ್ಕೋಬೋದು. 1 ಚಮಚದಷ್ಟು ನಾನು ಅವಲಕ್ಕಿಯನ್ನು ಹಾಕಿ ಮಿಕ್ಸಿ ಮಾಡ್ತಿದ್ದೀನಿ. ನೋಡಿ, ಈ ಥರ ಆಗಿದೆ. ಈ ಮೆಜರ್ಮೆಂಟಲ್ಲೇ ಒಂದು 5ರಿಂದ 6 ಜನ ದೋಸೆಯನ್ನು ತಿನ್ಬೋದು. ಒಂದು 15ರಿಂದ 20 ದೋಸೆ ಆಗುತ್ತೆ. ನಾನು ಮಿಕ್ಸಿ ಜಾರನ್ನು ತೊಳೆದು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ರಾಗಿ ಎಷ್ಟು ಚೆನ್ನಾಗಿ ನೆನೆಯುತ್ತಲ್ಲ ಅಷ್ಟು ಚೆನ್ನಾಗಿ ಹಿಟ್ಟು ಬರುತ್ತೆ. ಇವಾಗ ಒಂದು ಪ್ಲೇಟನ್ನು ಮುಚ್ಚಿ ನೈಟು ಬಿಟ್ಟಿದ್ದೀನಿ. ನೋಡಿ, ಇವಾಗ ಮಾರ್ನಿಂಗ್ ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇವಾಗ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಒಂದು 15ರಿಂದ 20 ನಿಮಿಷ ಹಾಗೆ ಬಿಡಬೇಕು. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆ ನಮ್ಮ ಚಾನಲಲ್ಲಿ ರಾಗಿ ರೊಟ್ಟಿ, ಮಸಾಲೆ ರಾಗಿ ರೊಟ್ಟಿಯನ್ನು ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಅಷ್ಟೇ ದೇಹಕ್ಕೆ ತಂಪು ಕೂಡ ಈ ರಾಗಿ ದೋಸೆ, ರಾಗಿ ರೊಟ್ಟಿ, ಹಾಗೆ ರಾಗಿ ಮುದ್ದೆ ರೆಸಿಪಿಯನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಹಂಚನ್ನು ಹಾಕಿ ನಾನು ನೋಡಿ ಈ ದೋಸೆಯನ್ನು ಹಾಕಿದ್ದೀನಿ. ನೀವು ಬೆಣ್ಣೆ ಅಥವಾ ತುಪ್ಪ, ಎಣ್ಣೆಯನ್ನು ಹಾಕ್ಬೋದು ಆ್ಯಸ್ ಯುವರ್ ಟೇಸ್ಟ್ ಪ್ರಕಾರ. ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ದೋಸೆ ಗರಿ ಗರಿಯಾಗಿ ಬಂದಿದೆ. ನೋಡಿ, ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗೆ ಮರೆಯದೆ ನಮ್ಮ ಚಾನಲನ್ನು ನೋಡಿ. ಹಾಗೆ ನಾನು ಸಾಫ್ಟಾಗಿರುವಂಥ ದೋಸೆಯನ್ನು ಮಾಡಿ ತೋರಿಸ್ತೀನಿ. ಇದರಲ್ಲಿ 2 ವಿಧವಾಗಿ ನೀವು ದೋಸೆಯನ್ನು ಮಾಡ್ಬೋದು. ಒಂದು ಗರಿ ಗರಿಯಾದ ಕ್ರಿಸ್ಪಿ ದೋಸೆ, ಹಾಗೆ ಸ್ಮೂತಾಗಿರುವ ಸಾಫ್ಟ್ ದೋಸೆ ಮಕ್ಕಳಿಗಾಗಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆ ಮೊದಲನೇದಾಗಿ ನಾನು ತೋರಿಸಿದ್ನಲ್ಲ ಆ ದೋಸೆಯನ್ನು ಕ್ರಿಸ್ಪಿಯಾಗಿ 1 ಸೈಡ್ ಬೇಯಿಸಿದರೆ ಸಾಕು. ಇದನ್ನು 2 ಸೈಡು ಸ್ಮೂತಾಗಿ ಬೇಯಿಸಿದರೆ ಇವಾಗ ರೆಡಿಯಾಗಿದೆ ಬಿಸಿ ಬಿಸಿ ರಾಗಿ ದೋಸೆ. ಮಾಡೋದಂತೂ ತುಂಬಾ ಈಸಿ. ಕೇವಲ 2ರಿಂದ 3 ಇಂಗ್ರೀಡಿಯೆಂಟ್ಸನ್ನು ಹಾಕಿ ಈ ದೋಸೆಯನ್ನು ಮಾಡ್ಕೋಬೋದು. ನಾನು ಆಲೂ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಜೊತೆ ಈ ದೋಸೆಯನ್ನು ಮಾಡಿದ್ದೀನಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು.